ಬಿಸ್ನೆಸ್ ಹೋಯ್ತು ಇನ್ನೇನ್ ಮಾಡಿ ಏನ್ ಪ್ರಯೋಜನ ಸರ್ ಬೆಳಗ್ಗೆ ದುಡಿತೀವಿ ಸಾಯಂಕಾಲ ದುಡಿತೀವಿ ಇಲ್ಲಿ ಬಂದು ಗ್ಯಾಸ್ ಕಟ್ತೀವಿ 4 ಅವರ್ 5 ಅವರ್ ಕೂತ್ಕೋತೀವಿ ಇನ್ ದುಡಿಯೋದೇನೋ ಜೀವನ ಮಾಡೋದೇನಲ್ಲಿ ದುಡಿಯೋದೇನು ಜೀವನ ಮಾಡೋದೇನು ಅಂತೀರಾ? ಸರ್ಕಾರದವರು ಇದನ್ನ ಕೇಳಬೇಕು. ಏನ್ ಕೇಳಬೇಕು? ಸರ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಕೇಳಬೇಕು. ಅದಕ್ಕೆ ನೀವ್ ಹೇಳಿ ಅಂತಾನೆ ನಾವು ಬಂದಿರೋದು. ಅದೇ ಹೇಳಿ ಆನಂದ್ ಅಂತ. ಸರ್ಕಾರದವರು ಇದ್ರ ಬಗ್ಗೆ ಕೇರ್ ತಗೋಬೇಕು. ಆನಂದ್ ಅಂತ ಹೆಸರು ಇಟ್ಕೊಂಡ್ರೆ ಆನಂದವಾಗೇ ಇಲ್ಲ. ಅಲ್ಲ ಆನಂದವಾಗಿ ಎಲ್ಲಿ ಇರಕ್ ಬಿಡ್ತಾರೆ ತಾನೇ. ಇಲ್ಲಿ ರಕ್ತ ಬರ್ತಾ ಇದೆ, ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ, ರಕ್ತ ಬರ್ತಾ ಇದೆ. ಮತ್ತೆ ಜೀವನ ಮಾಡೋದೇನು? ಇಲ್ಲಿ ಬೆಳಿಗ್ಗೆಯಿಂದ ಈಗ ಹಾಕ್ಸ್ಕೊತೀವಿ, 4 ಅವರ್ ನಿಂತು ಹಾಕ್ಸ್ಕೊಳ್ತೀವ, ಬೆಳಗ್ಗೆಯಿಂದ ಸಂಜೆವರೆಗೆ ಹೋಗಿ ದುಡಿತೀವ, ಮತ್ತೆ ಸಾಯಂಕಾಲ ಬಂದು ಗ್ಯಾಸ್ ಕಟ್ತೀವಿ. ಮನೆಗೆ ಏನ್ ತಗೊಂಡೋಗೋಣ? ಜೀವನ ಏನ್ ಮಾಡೋಣ ನಾವು? ಏನು ವರ್ಕೌಟ್ ಆಗಲ್ಲ. ಇದ್ರ ಬಗ್ಗೆ ಯಾರು ಸರ್ ನಾವು ಬೆಳಗ್ಗೆಯಿಂದ ಗ್ಯಾಸ್ ಹುಡುಕಿ ಈಗ ಒಂದು 2.5 ಗಂಟೆ ಆಯ್ತು ನಾವು ಇಲಾಖೆ. ಈಗ ಬಂದು ಇನ್ನೂ ರೀಚ್ ಆಗಿಲ್ಲ. ಬೆಳಗ್ಗೆ ಬಿಸ್ನೆಸ್ ಹೊರಟೋಯ್ತು. ಅಂದ್ರೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಿಸ್ನೆಸ್ ಮಾಡ್ತಾ ಇದ್ರಿ? ಬೆಳಗ್ಗೆ ಗ್ಯಾಸ್ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಬೆಳಗ್ಗೆ ನಾವು 8 ಗಂಟೆಗೆ ಹೊರಟ್ರೆ ರಾತ್ರಿ 8 ಗಂಟೆವರೆಗೂ ದುಡಿತೀವಿ. ಕೆಲವರೆಲ್ಲ 10 ಗಂಟೆವರೆಗೂ ದುಡಿತಾರೆ ಬಿಸ್ನೆಸ್ ಆಗ್ತಿದ್ರೆ. ಈಗ ನಾವು ಬರೀ ಗ್ಯಾಸ್ ಕುಡ್ಕೋದೇ ಆಗುತ್ತಲ್ಲ ದುಡಿಯೋ ಟೈಮಲ್ಲಿ. ಏನ್ ಹೇಳ್ತೀರಾ ಸರ್ ಗೌರ್ಮೆಂಟ್ಗೆ? ಗೌರ್ಮೆಂಟ್ ಸಿದ್ದರಾಮಯ್ಯನವರು ಆಟೋದವ್ರ ಬಗ್ಗೆ ಸೆಂಟ್ರಲ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಎಷ್ಟಾಗುತ್ತೋ ಅಷ್ಟು ಕಳಿಸ್ತಾ ಇದ್ದಾರೆ. ಈಗ ಎಂಪ್ಲಾಯೀಸ್ಗೆ ಏನಾದ್ರು ಒಂದು ಪರಿಹಾರ ಕೊಡಬೇಕು ಇದಕ್ಕೆ. ಈಗ ಬೇರೆಯವ್ರಿಗೆಲ್ಲ ಈಗ ನೋಡಿ ಸಾಫ್ಟ್ವೇರ್ಗೆ ಹೋಗೋರಿಗೆಲ್ಲ ಬಸ್ಸಲ್ಲಿ ಫ್ರೀ ಕೊಡ್ತಾರಲ್ಲ, ಈಗ ನಮ್ಮಂಥವ್ರು ಕೇಳಲಿ. ಈಗ ನಾವು ಇಲ್ಲಿ ದುಡಿಯೋದು ಏನು ಸಂಪಾದನೆ ಮಾಡೋದು, ಏನು ತಿನ್ನೋದು? ನಾವು ದುಡಿದೆಲ್ಲ ಗ್ಯಾಸ್ಗೆ ಹಾಕ್ತಾ ಇದೀವಿ. ಜೀವನ ಮಾಡೋದು ಹೆಂಗೆ? 200 ರೂಪಾಯಿ 300 ರೂಪಾಯಿ ತಗೊಂಡ್ರೆ ಆಗುತ್ತಾ? EMI ಕಟ್ತೀವಿ ಸರ್, 4,000 5,000 ಕಟ್ತೀವಿ ತಿಂಗಳಿಗೆ. ಮನೆ ಮೇಂಟೈನ್ ಮಾಡೋದು ಹಿಂಗೆ, ಜೀವನ ಮಾಡೋದು. ಎಲ್ಲಿ ಯಾವ ಏರಿಯಾ ನಿಮ್ದು? ಯಾವ? JP ನಗರ. JP ನಗರದ ಆನಂದ್ ಅಣ್ಣನ ಪರಿಸ್ಥಿತಿ ಇದು. ಎಲ್ಲ ಕಡೆಯಿಂದನೂ ಎಲ್ಲ ಕಡೆ ಹುಡುಕಿ ಸುಸ್ತಾಗಿ ಬಂದು ಇಲ್ಲಿ 2.5 ಗಂಟೆ ಆಯ್ತು ಹಾಕಿ. ಸರಿ